ಹಾಯ್ ಹಲೋ ಫ್ರೆಂಡ್ಸ್, ಇದು ಬಂದು ಕಸ್ಟಮರ್ದು ಸ್ಯಾರಿ ಮತ್ತು ಬ್ಲೌಸು ಎರಡು ಕೂಡ ತಂದು ಕೊಟ್ಟಿದ್ರು. ನೋಡಿ, ಸ್ಯಾರಿಗೆ ಜಿಗ್ಜಾಗ್ ಮಾಡಿ ಮತ್ತು ಪಾಲ್ಸು ಕೂಡ ಹಾಕಿದ್ದೀನಿ. ಸ್ಯಾರಿಗೆ ಕಾಂಟ್ರಾಸ್ಟ್ ಕಲರಲ್ಲಿ ಈ ಬ್ಲೌಸ್ ಅನ್ನೋದು ಕೊಟ್ಟಿದ್ರು. ಈ ಬ್ಲೌಸ್ಗೆ ಅವರು ಒಂದು ರೆಫರೆನ್ಸ್ ಪಿಕ್ ಸೆಂಡ್ ಮಾಡಿ ಸೇಮ್ ಇದೇ ಥರ ಇರ್ತಕ್ಕಂಥ ಡಿಸೈನ್ ಅನ್ನೋದು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ನೋಡಿ, ಬ್ಯಾಕ್ ಬಂದು ಈ ರೀತಿ ಕೀವೋಲಲ್ಲಿ ಸ್ಟಿಚ್ ಮಾಡಿಕೊಡಿ ಮತ್ತು ಫ್ರಂಟ್ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ಟಲ್ಲಿ ಬ್ಲೌಸ್ ಅನ್ನೋದು ಕಸ್ಟಮೈಸೇಷನ್ ಮಾಡೋದಕ್ಕೆ ಹೇಳಿದರು. ನೋಡಿ, ಇದು ಬಂದು 28 ಚೆಸ್ಟ್ ಬ್ಲೌಸು. ನೋಡ್ತಿದ್ದೀರಲ್ವ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ನೋಡಿ, ಪ್ರಿನ್ಸಸ್ ಕಟ್ಟಲ್ಲಿ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ. ಬೋಟ್ ನೆಕ್ಕು, ಸ್ಲೀವ್ಸ್ಗೆ ಬ್ಲೌಸಲ್ಲಿ ಬಾರ್ಡರ್ ಬಂದಿತ್ತು, ಸೊ ಆ ಬಾರ್ಡರ್ನ ಯೂಸ್ ಮಾಡಿಕೊಂಡು ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಬಂದು ಈ ರೀತಿ ಅವ್ರೇನು ರೆಫರೆನ್ಸ್ ಪಿಕ್ಕಲ್ಲಿ ಏನು ಸೆಂಡ್ ಮಾಡಿದ್ರು ಕೀವೋಲು, ಆ ಕೀವೋಲ್ ಥರನೇ ನಾನು ಇಲ್ಲಿ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಈ ಬ್ಲೌಸು ಫುಲ್ ಕಟಿಂಗ್ ವಿಡಿಯೋ ಅನ್ನೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಆಗಿ ಫುಲ್ ವಿಡಿಯೋ ಅನ್ನೋದು ನೋಡಿ. ಈ ಕಸ್ಟಮರು ಚೆಸ್ಟಿಗೂ ಮತ್ತು ಬಸ್ಟಿಗೂ ಜಸ್ಟ್ 1/2 ಇಂಚ್ ಮಾತ್ರ ಡಿಫ್ರೆನ್ಸ್ ಇದೆ. ಈ ರೀತಿ ಬಸ್ಟಿಗೂ ಮತ್ತು ಚೆಸ್ಟಿಗೆ 1/2 ಇಂಚ್ ಡಿಫ್ರೆನ್ಸ್ ಇದ್ದಾಗ ನಾವು ಪ್ರಿನ್ಸಸ್ ಕಟ್ ಮೆಥಡಲ್ಲಿ ಯಾವ ರೀತಿ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಬಂದರೂ ಕೂಡ ನನಗೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.